ಇದು 8,000 ನರ್ಸು ನ್ಯಾಷನಲ್ ಹೆಲ್ತ್ ಮಿಷನ್ನು ಇವರೆಲ್ಲ ಪ್ರೊಫೆಷ್ನಲ್ ನರ್ಸಸ್ಸು BSc ನರ್ಸಿಂಗ್ ಓದಿದ್ದಾರೆ ಮತ್ತು ಕೆಲವರು ಡಿಪ್ಲೊಮಾ ನರ್ಸಿಂಗ್ ಕೂಡ ಓದಿದ್ದಾರೆ. ಅಮೆರಿಕಾ ಇಂಗ್ಲೆಂಡಲ್ಲಿದ್ದರೆ 3 ಲಕ್ಷ 4 ಲಕ್ಷ ಸಂಬಳ ಬರುತ್ತೆ. ನಮ್ಮ ದೇಶದಲ್ಲಿ ಕೂಡ ಪರ್ಮನೆಂಟ್ ನರ್ಸಸ್ಗೆ 80,000 70,000 ಬರುತ್ತೆ. ಎಲ್ಲ ಸವಲತ್ತು ಸಿಗುತ್ತೆ. ನೋಡಿ, ಇವರಿಗೆ DA ಇಲ್ಲ, ಈ ಏಪ್ರಾನ್ ಕೂಡ ಕೊಡ್ತಾ ಇಲ್ಲ, ಬಟ್ಟೆ ಕೊಡ್ತಾ ಇಲ್ಲ, ವಾಷಿಂಗ್ ಅಲವನ್ಸ್ ಇಲ್ಲ, ಡ್ರೆಸ್ ಅಲವನ್ಸ್ ಇಲ್ಲ, ಕ್ಯಾಂಟೀನ್ ಅಲವನ್ಸ್ ಇಲ್ಲ, DA ಕೊಡ್ತಾ ಇಲ್ಲ, ಒಂದೇ ಕೆಲಸಕ್ಕೆ ಒಂದೇ ಸಂಬಳ ಕೊಡ್ತಾ ಇಲ್ಲ, ಕೇವಲ 14,000 13,000 ಕೊಡ್ತಾ ಇದ್ದಾರೆ. ಈ 21ನೇ ಶತಮಾನದಲ್ಲಿ 2025ರಲ್ಲಿ 15,000 ರೂಪಾಯಿ ಸಂಬಳದಲ್ಲಿ ಊಟ ಮಾಡಿ ಮಕ್ಕಳನ್ನ ಓದಿಸಿ ತಂದೆ ತಾಯಿಗಳಿಗೆ ಊಟ ಹಾಕಿ ಬಾಡಿಗೆ ಕಟ್ಟಿ ಔಷಧಿ ಮದುವೆಗಳು ಬರ್ತ್ಡೇಗಳು ತಂದೆ ತಾಯಿಗಳಿಗೆ ಊಟ ಹಾಕೋಕ್ಕಾಗತ್ತಾ? ಇಷ್ಟು ಕಡಿಮೆ ಸಂಬಳ ಇಡೀ ಪ್ರಪಂಚದಲ್ಲಿ ಎಲ್ಲಿಲ್ಲ. ಇಡೀ ಪ್ರಪಂಚದಲ್ಲಿ ಕಡಿಮೆ ಸಂಬಳ ಎಲ್ಲಿದೆ ಅಂದರೆ ನಮ್ಮ ದೇಶದಲ್ಲಿದೆ. ಕರ್ನಾಟಕದಲ್ಲಿ ನ್ಯಾಷನಲ್ ಹೆಲ್ತ್ ಮಿಷನ್ ಕಾರ್ಮಿಕರು ನರ್ಸ್ಗಳು 60% ಸೆಂಟ್ರಲ್ ಗೌರ್ಮೆಂಟು, 40% ಸ್ಟೇಟ್ ಗೌರ್ಮೆಂಟು. ಇವರಿಗೆ ಸಂಬಳ ಕೊಡೋಕ್ಕೆ ಸರ್ಕಾರಕ್ಕೆ ನಾಚಿಕೆ ಇಲ್ಲ. ಏನು ಸರ್ಕಾರ ಇದು? ಇವ್ರಿಗೆ ತಕ್ಷಣ ಈ ಸಂಬಳ ಕೊಡಬೇಕು. ಎಷ್ಟು ನೀವು ನರ್ಸ್ಗಳಿಗೆ ಎಷ್ಟು ಕೊಡ್ತೀರಾ? 75% ಕೊಡಿ, DA ಕೊಡಿ, ಎಲ್ಲ ಅಲವನ್ಸ್ ಕೊಡಿ, ಜಾಬ್ ಸೆಕ್ಯೂರಿಟಿ, ವೇಜ್ ಸೆಕ್ಯೂರಿಟಿ, ಸೋಷಲ್ ಸೆಕ್ಯೂರಿಟಿ ಕೊಡಿ. ಇದು ಕಾನೂನು. ಈ ಹೋರಾಟ ಕಾನೂನು ಪರ ಹೋರಾಟ. ಇವ್ರನ್ನ ಬೆದರಿಕೆ ಹಾಕೋದು, ಕೆಲಸದಿಂದ ತೆಗೆದು ಬಿಡ್ತೀವಿ ಅಂತ ಹೇಳೋದು, ನಮ್ಮನ್ನು ತೆಗೆದುಬಿಟ್ಟು ಯಾರನ್ನ ತಗೊಳ್ತೀರಾ? ಅವ್ರಿಗೆ ಅದೇ ಸಂಬಳ ಕೊಡ್ತೀರಾ? ಈ ಹೋರಾಟ ಉಗ್ರವಾಗಿ ನಡೆಯುತ್ತೆ. ನಾನು ನರ್ಸ್ಗಳಿಗೆ ಹೇಳಿದ್ದೀನಿ, ಸಿಸ್ಟರ್ಗಳಿಗೆ, ಸೋಮವಾರ ವಿಧಾನಸೌಧ ಚಲೋ ಪ್ರೋಗ್ರಾಮ್ ದೇಶಕ್ಕೆ ಗೊತ್ತಾಗಲಿ ಎಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದಂದು. ಇದು ಹೋರಾಟ ದೊಡ್ಡದಾಗುತ್ತೆ. ಕಾನೂನು ಹೋರಾಟ ಕೂಡ ಮುಂದುವರಿಯುತ್ತೆ. ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಈ ಹೋರಾಟ ಜಯವಾಗಲಿ ಸಿಸ್ಟರ್ಗಳು ಹೇಳ್ತಾರೆ.